ಮಹಾದೇವಿ ಮಹಾದೇವಿ. ನನ್ನ ಸ್ವಾಮಿನ ತಕ್ಕೊಂಡೋದ್ರು. ಇಲ್ಲಿಗೆ ಬಂದಿದ್ದ ಮುದ್ದು ಮರಿ ನನ್ನ ಕಂದಮ್ಮನನ್ನು ಒತ್ತಾಕೊಂಡೋದ್ರು. ನೀವೆಲ್ಲ ನನ್ನ ಜೊತೆ ಬನ್ನಿ, ನಾನು ನಿಮ್ಮ ದಾರಿ ತೋರಿಸ್ತೀನಿ. ಮೆರವಣಿಗೆ ಮಾಡಿ ಪಲ್ಲಕ್ಕಿನ ಕರ್ಕೊಂಡು ಹೋಗ್ಬೇಕಂತ ನನ್ನ ಸ್ವಾಮಿನ ಈ ಕರ್ಕೊಂಡು ವಾಹನದಲ್ಲಿ ಕರ್ಕೊಂಡೋದಣ. ಹಿರಣ್ಮಯಿ, 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 ಅಮ್ಮೋರೆ ಇಲ್ಲೇನಾಗ್ದವ್ರೆ? ಹೋಗ್ರಪ್ಪ, ಹೋಗಿ ಬೇಗ ಆಗಿದೆ. ಮಗು ಉಸಿರು ಕಟ್ಟತ್ತೆ, ಬೇಗ. ಅಕ್ಕ, ಇಲ್ಲೇನೋ ವಾಸನೆ ಬರ್ತಾ ಇದೆಯಲ್ಲ. ಕೊಳ್ತಿರೋ ವಾಸನೆ ಬರ್ತಾ ಇದೆ ಅಂದ್ರೆ ನನ್ನ ಮಗಳು ಹಿರಣ್ಮಯಿ. ಅಮ್ಮೋರೆ ಇಲ್ಲೇನಾಗ್ದವ್ರೆ? ಹೋಗ್ರಪ್ಪ, ಹೋಗಿ ಬೇಗ ಆಗಿದೆ. ಮಗು ಉಸಿರು ಕಟ್ಟತ್ತೆ, ಬೇಗ. ಅಕ್ಕ, ಇಲ್ಲೇನೋ ವಾಸನೆ ಬರ್ತಾ ಇದೆಯಲ್ಲ. ನನ್ನ ಮಗಳು ಹಿರಣ್ಮಯಿ. ಸ್ಟೇಷನ್ ವಿಷಯ ತಿಳಿಸಿದ ತಕ್ಷಣ ನಾನು ವಿಶೇಷ ತನಿಖಾ ದಳಕ್ಕೆ ವಿಷಯ ತಿಳಿಸಿದ್ದೀನಿ. ಮಹಾತಾಯಿನೇ ನನ್ನ ಕಾಪಾಡೋದಿಕ್ಕೆ ಈ ರೂಪದಲ್ಲಿ ಬಂದಿರ್ಬೋದಾ? ನೀನು ಸ್ವರ್ಣಲಿಂಗ, ಮಾತಾಡ್ಲೇಬೇಕು. ಮುಕುಂದ ಸ್ವಾಮಿಗಳ ಗದ್ದಿಗೆಯಿಂದ ಎದ್ದು ಬರಬೇಕು, ಇಲ್ಲ ನಾನು ಗದ್ದಿಗೆ ಒಳಗಡೆ ಬರಬೇಕು. ಮುಕುಂದ ಸ್ವಾಮಿಗಳೇ, ಈ ಹುಚ್ಚೇಶ ಸಾಮಾನ್ಯನಲ್ಲ. ನಿಮ್ಮ ಸಮಾಧಿ ಒಳಗಡೆ ಬಂದು ನಿಮ್ಮ ಪಕ್ಕದಲ್ಲೇ ಮಲಗ್ತೀನಿ. ಆಗೆಲ್ಲರೂ ನನಗೆ ಪೂಜೆ ಮಾಡ್ತಾರೆ, ನಿಮ್ಮನ್ನ ಕ್ಯಾರೆ ಅನ್ನಲ್ಲ. ನಾನಿಷ್ಟು ಮಾತಾಡ್ಸು ನೀವು ಮಾತಾಡ್ತಿಲ್ಲ ಅಲ್ಲ? ಈಗ ನೋಡು ನನ್ನ ಪರಾಕ್ರಮನ. ನಿಮ್ಮನ್ನು ಹೇಗೆ ಮಾತಾಡಿಸ್ಬೇಕು ಅಂತ ನನಗೆ ಗೊತ್ತು. ಸಮಾಧಾಧೀಶ್ವರ, ನೀನು ದೇವರಾದ್ರೆ ನಾನು ದೆವ್ವ, ನಾನು ದೆವ್ವ. ಓಂ ಮುಕುಂದ ಸ್ವಾಮಿಯೇ ನಮಃ. ಓಂ ಸ್ವರ್ಣಲಿಂಗೇಶ್ವರಾಯ ನಮಃ. ಓಂ ಮುಕುಂದ ಸ್ವಾಮಿಯೇ ನಮಃ. ಓಂ ಸ್ವರ್ಣಲಿಂಗೇಶಾಯ ನಮಃ. ನೀನು ಸೂಚನೆ ಕೊಡೋವರೆಗೂ ನಾನು ಈ ಜಾಗ ಬಿಟ್ಟು ಕದಲಲ್ಲ. ಓಂ ಮುಕುಂದ ಸ್ವಾಮಿಯೇ ನಮಃ. ಓಂ ಸ್ವರ್ಣಲಿಂಗೇಶಾಯ ನಮಃ. ಓಂ ಮುಕುಂದ ಸ್ವಾಮಿಯೇ ನಮಃ. ಓಂ ಸ್ವರ್ಣಲಿಂಗೇಶಾಯ ನಮಃ. ಓಂ ಮುಕುಂದ ಸ್ವಾಮಿಯೇ ನಮಃ. ಸ್ವಾಮಿ, ಇದಾಗಲು ಪೆಟ್ಟಿಗೆ ಇದೆ ಅಲ್ಲಿ. ರೀ, ನಾನು ಸುಳ್ಳು ಹೇಳ್ಬೋದು, ನನ್ನ ಯಂತ್ರ ಸುಳ್ಳು ಹೇಳಲ್ಲ. ತೋಡ್ರಿ, ಇನ್ನು ಅಳ್ದಲ್ಲಿದೆ. ಯಾರೇ ನೀವು? ನಾವೇ ನಿಜವಾದ ವಿಶೇಷ ತನಿಖಾ ದಳದವ್ರದ್ದು ಸರ್. ತನಿಖಾ ದಳದಾರ? ಹೌದು ಸರ್. ಮತ್ತೆ ಅವರು ಯಾರೋ ನಮಗೆ ಗೊತ್ತಿಲ್ಲ ಸರ್. ನಾವು ಬರ್ಬೇಕಾದ್ರೆ ನಮಗೆ ಅಡ್ಡ ಹಾಕ್ಬಿಟ್ಟು ಕ್ಲೋರೋಫ್ರನ್ ಮೂಗಿ ಹಿಡಿದ್ಬಿಟ್ಟು ನಮಗೆ ಪ್ರಜ್ಞೆ ತಪ್ಪಿಸ್ಬಿಟ್ಟು ನಮ್ಮ ಬಟ್ಟೆ ಹಾಕೊಂಡ್ಬಿಟ್ಟು ಬಂದಿದ್ದಾರೆ ಸರ್. ನಿಮ್ಮ ಹತ್ರ ಐ ಡಿ ಕಾರ್ಡ್ ಇದೆಯಾ? ಇದೆ ಸರ್.
ಬನ್ನಿ. ಓಯ್ ಹಾಗೆ ನಿಲ್ಸ. ಎಲ್ಲ ಬನ್ನಿ. ಅರೆ ಹುಚ್ಚೇಶ, ಇವನ್ ಯಾಕೆ ಇಲ್ಲಿಗೆ ಬಂದ? ಯಾರಿ ಅವನು? ನಿಮ್ಮನ? ನಮ್ಮ ಹುಚ್ಚ ಸರ್. ಊರ್ನವ್ರಿಗೆಲ್ಲ ಒಂದ್ ದಾರಿ ಆದ್ರೆ ಇವ್ರಿಗೆ ಒಂದ್ ದಾರಿ. ಶಿವಸ್ವಾಮಿ, ನೀನ್ ಸ್ವಲ್ಪ ಸುಮ್ಮನೆ ಇರು. ಅವ್ನು ನಮ್ಮೋನೆ ಸರ್, ಅವನೇನೋ ಹೇಳ್ತಾ ಇದ್ದಾನೆ. ಬನ್ನಿ ನೋಡೋಣ. ಅಕ್ಕ ಬೇಗ ಬನ್ನಿ, ಬೇಗ ಬನ್ನಿ. ಇಲ್ಲೇ ಇಲ್ಲೇ ಇಲ್ಲೇ. ಏನೋ ಹುಚ್ಚೇಶ? ಅಕ್ಕ, ನಮ್ಮ ಚನ್ನಮಲ್ಲಿಕಾರ್ಜುನ ಸ್ವಾಮಿಗಳು ಇಲ್ಲೇ ಒಳಗಡೆ ಇದ್ದಾರೆ, ಒಳಗಡೆ ಇದ್ದಾರೆ. ನನಗೆ ನಮ್ಮ ಮುಕುಂದ ಸ್ವಾಮಿಗಳ ಜ್ಯೋತಿ ದಾರಿ ತೋರಿಸಿದೆ. ಇಲ್ಲೇ ನೋಡಿ, ಮಗುಗೆ ಯಾವುದೋ ವಿಷಜಂತು ಕಡಿದಿದೆ. ನೋನೋ, ರಾಮು ಅವರು ನನ್ನ ಬಿಟ್ಟು ಇನ್ಯಾವುದೇ ಹುಡುಗಿನೋ ಅವ್ರ ಗಾಡೀಲಿ ಕೂರಿಸ್ಕೊಳ್ಳಲ್ಲ. ಸೋನು ಒಬ್ಳೇ ಬರ್ತಾಳೆ. ಮೈದಾನದಲ್ಲಿ ಇಬ್ಬರೇ ಆಟಗಾರರು ಇದ್ದಾರೆ. ಎರಡು ತಂಡದ ನಾಯಕರಾದ ಲಕ್ಕಿ ಹಾಗೂ ದತ್ತ. ದತ್ತ ಅವರ ತಂಡದ ಅಂಕ 21, ಲಕ್ಕಿ ತಂಡದ ಮೊತ್ತ ಕೂಡ 21. ಪಂದ್ಯದ ಕೊನೆಯ ರೈಡ್ ಲಕ್ಕಿ ಅವರಿಂದ. ಯಾರಿಗೆ ಕೊನೆಯ ಅಂಕ ಸಿಗುತ್ತೋ ಅವರೇ ಈ ಪಂದ್ಯದ ವಿಜೇತರು. ಕಬಡ್ಡಿ 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 ಕಬಡ್ಡಿ. ದೇವ್ರೆ, ಪಂದ್ಯದ ಫಲಿತಾಂಶ ಏನೇ ಬರಲಿ, ಯಾರೇ ಗೆಲ್ಲಿ ಯಾರೇ ಸೋಲ್ಲಿ, ಅದ್ರ ಪರಿಣಾಮ ಮಾತ್ರ ನಮ್ಮನೆ ಮೇಲೆ ಬೀರೋದು ಬೇಡ. ಮೇಡಮ್ ಯಾವುದಕ್ಕೂ ಒಂದು ಫೋನ್ ಮಾಡಿ ಹೇಳ್ಬಿಡೋಣ. ಏಯ್, ಹಾಗೇನಾರ ಮಾಡ್ಬಿಟ್ಟಿಯಾ? ಆ ಮುದುಕಿ ತಪ್ಪಿಸ್ಕೊಂಡಿದ್ದಾಳೆ ಅಂತ ಮೇಡಮ್ಗೆ ಏನಾರು ಗೊತ್ತಾಗ್ಬಿಟ್ರೆ ನಮ್ಮನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ನೀನು ಇಲ್ಲಿ ಕುಂತೇನೋ? ಅಲ್ಲಿ ಮನೆ ಮಂದಿ ಎಲ್ಲ ಚಪ್ರಕ್ಕೆ ಪೂಜೆ ಮಾಡಬೇಕು. ಚಪ್ರದವ್ರು ಬಂದಿಲ್ಲ ಅಂತ ಕಾಯ್ಲಿಕತ್ತಾರ. ಬಾ ಹೋಗೋಣ. ಆದ್ರ ನಾವಲ್ಲಿ ಹೋಗಿ ಏನು ಮಾಡೋದು? ನೀನೇ ಯೋಚನೆ ಮಾಡು. ಲಗ್ನದ ಮನೇಲಿ ಚಪ್ರ ಮುರಿದು ಬಿತ್ತು ಅಂದ್ರೆ ಹ್ಯಾಂಗಿರ್ತದ? ನೋಡು, ಸೂರ್ಯೋದಯ ಆಗೋಕ್ ಮುಂಚೆ ನಾವು ಆಶ್ರಮ ಸೇರ್ಕೋಬೇಕು. ದೀರ್ಘ ಸುಮಂಗಲಿ ಭವ. ಮೊದಲು ಈ ಸಂಜೀವಿನಿ ಮೂಲಿಕೆನ ತಗೊಳ್ಳಿ. ಬರೀ ಫೀಸ್ ಕಟ್ಟೋದಲ್ಲ, ಒಂದೊಂದು ಪೈಸಕ್ಕೂ ಪರದಾಡೋಗಾಗಿ ಕಡೆಗೆ ನಾನೇ ಗತಿ ಅಂತ ನನ್ನ ಕಾಲ ಹತ್ರಕ್ಕೆ ಬರ್ತಾಳಲ್ವಾ, ಅವಾಗ ಅವ್ಳಿಗೆ ಉತ್ತರ ಕೊಡ್ತೀನಿ. ಗ್ಯಾರಿ, ಯಾಕೆ ಇಷ್ಟೊಂದು ಫ್ರಸ್ಟ್ರೇಟ್ ಆಗ್ತಾ ಇದೆಯಾ? ಅವಳ ಮಗ ಅಂತೆ, ಹೇಗೆ ಸಾಕ್ಬೇಕು ಅಂತ ಅವ್ಳು ತುಂಬ ಚೆನ್ನಾಗಿ ಗೊತ್ತಿದೆ ಅಂತೆ. ಅದೇ ಅವನ್ನ ನಾನು ಸಾಕಿದ್ದಿದ್ರೆ ರಾಜನಾಗಿರ್ತಾ ಇದ್ದ.